ಕೆ ಬ್ರದರ್ಸ್ ವಿರುದ್ಧ ಈಶ್ವರಪ್ಪ ಅವರು ಕೂಡ ಇವತ್ತು ವಾಗ್ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ. ಆ ಮೂಲಕ ನಿಮ್ಮ ಬೆದರಿಕೆಗಳಿಗೆ ನಾನು ಹೆದರಲ್ಲ ಅನ್ನೋ ಸಂದೇಶವನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಡಿಕೆಶಿ ಹಾಗೂ ಡಿಕೆ ಸುರೇಶ್ ಇಬ್ರು ಕೂಡ ಗೂಂಡಾಗಳು ಅನ್ನೋದು ಜನರಿಗೆ ಗೊತ್ತಿದೆ. ನನ್ನ ಮಾತಿಗೆ ಸಿನಿಮಾ ಸ್ಟೈಲ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಡ್ತಾರೆ. ಅವರ ಅರ್ಧ ಜೀವನ ತಿಹಾರ್ ಜೈಲಲ್ಲಿ ಸೆಟಲ್ಮೆಂಟ್ ಆಗಿದೆ. ಉಳಿದ ಇನ್ನೊಂದು ಪಾರ್ಟ್ ಕೂಡ ಜೈಲಲ್ಲೇ ಸೆಟಲ್ಮೆಂಟ್ ಆಗುತ್ತೆ. ನೋಡ್ತಾ ಇರಿ, ಇಷ್ಟರಲ್ಲೇ ಡಿಕೆ ಶಿವಕುಮಾರ್ ಮತ್ತೆ ತಿಹಾರ್ ಜೈಲು ಸೇರ್ತಾರೆ ಅಂತ ಭವಿಷ್ಯವಾಣಿಯನ್ನ ನುಡಿತಾ ಇದ್ದಾರೆ ಕೆಎಸ್ ಈಶ್ವರಪ್ಪ ಅವರು. ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಮೈಸೂರಿನಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರು ಈ ಭವಿಷ್ಯವನ್ನ ಕೂಡ ನುಡಿದಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷದ ಕೈಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ. ಸುರೇಶ್ ಅವ್ರ ಬಗ್ಗೆ ರಾಜ್ಯ ಸರ್ಕಾರ ಅವ್ರ ಬಗ್ಗೆ ಕ್ರಮ ತಗೋಬೇಕಾಗಿತ್ತು. ಈ ರೀತಿ ರಾಷ್ಟ್ರದ್ರೋಹಿಗಳ ಹೇಳಿಕೆ ಮತ್ತು ದೇಶವನ್ನು ಒಡಿತೀವಿ, ನಾವು ಬೇರೆ ರಾಷ್ಟ್ರವನ್ನೇ ಕೇಳ್ತೀವಿ ಅಂತ ಹೇಳ್ತಾರಂತ ರಾಷ್ಟ್ರದ್ರೋಹಿ ಬಗ್ಗೆ ನೀವು ಕ್ರಮ ತಗೋಬೇಕಾಗತ್ತೆ, ಅದ್ರ ಬಗ್ಗೆ ಕಾನೂನು ತರಬೇಕಾಗತ್ತೆ ಅನ್ನೋಂಥ ಮಾತು ನಾನು ಹೇಳಿರೋದು. ನಾನೇ ನೋಟಿಸ್ ಕಳಿಸ್ತಾರೆ. ರಾಜ್ಯದಲ್ಲಿ ಡಿ ಕೆ ಸುರೇಶು, ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಗೂಂಡಾಗಳು ಅಂತ ತೀರ್ಮಾನ ಆಗೋಗಿದೆ. ನನ್ನನ್ನು ಅವರೇನೋ ವಿಲನ್ ಅಂತ ಮಾಡೋಂಥ ಪ್ರಯತ್ನ ನಡೆಸೋಕ್ಕೆ ಸಾಧ್ಯವೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಒಬ್ಬ ಅಂತಿದ್ದಂಗೆ ಅವನು ರಾಷ್ಟ್ರಭಕ್ತ ಅನ್ನೋದನ್ನು ಇಡೀ ದೇಶದಲ್ಲಿ ಗೊತ್ತಿರೋದು. ಅವರಿಬ್ಬರು ಗೂಂಡಾಗಳು ಅನ್ನೋದು ಮೊದಲೇ ಗೊತ್ತಿದೆ. ಕೆಂಪೇಗೌಡರು ಡಿ ಕೆ ಶಿವಕುಮಾರ್ ಅವರ ಸ್ವಂತ ಆಸ್ತಿ ಅಲ್ಲ, ಅಥವಾ ಬರೀ ಅವ್ರ ಜಾತಿಗೆ ಸೀಮಿತನೂ ಅಲ್ಲ. ಕೆಂಪೇಗೌಡರು ನಾಡನ್ನು ಕಟ್ಟದಂಥ ಒಬ್ಬ ಮಹಾಪರಾಕ್ರಮಿ, ರಾಜ್ಯವನ್ನು ಕಟ್ಟದಂಥ ವ್ಯಕ್ತಿ. ಕೆಂಪೇಗೌಡರ ಬಗ್ಗೆ ಅವ್ರು ಹೋಲಿಕೆ ಮಾಡೋದು ಅರ್ಥವೇ ಇಲ್ಲ. ಅದಕ್ಕೆ ನಿಮ್ಮ ಜೀವನದ ಅರ್ಧ ಸೆಟ್ಲ್ಮೆಂಟ್ ಜೈಲಲ್ಲಿ ಈಗಾಗಲೇ ಆಗಿದೆ. ಇನ್ನು ಉಳಿದ ಅರ್ಧ ಸೆಟ್ಲ್ಮೆಂಟನ್ನು ಜೈಲಲ್ಲಿ ಮಾಡೋದನ್ನು ಮುಂದುವರಿಯುತ್ತದು. ನೋಡ್ತಾ ಇರಿ ಬರೋಂಥದ್ದೇನು ಹೆಂಗೆ ಅವ್ರು ಜೈಲಿಗೆ ಹೋಗ್ತಾ ಇದೆ, ಅದೇ ತಿಹಾರ್ ಜೈಲಿಗೆ ಹೋಗ್ತಾರೆ. ಇದರಲ್ಲಿ ಏನು ಅನುಮಾನ.